ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ತುಂಬಾ ಗುಡ್ ನ್ಯೂಸ್ ಆದರೆ ಆಗಿರುತ್ತೆ. ಆ ಒಂದು ಗುಡ್ ನ್ಯೂಸನ್ನು ತಿಳಿಸ್ಕೊಡ್ತೀನಿ. ಫಲಾನುಭವಿಗಳು ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ಜೊತೆಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನೂ ಸಹ ಮರಿದೆ ಒಂದೇ ಒಂದು ಲೈಕನ್ನು ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಈಗಾಗಲೇ ಯಾರಾದರೆ 9 ಕಂತು ಹಣ ರಿಸೀವ್ ಮಾಡ್ಕೊಂಡಿದ್ರು ಅಂತಹ ಫಲಾನುಭವಿಗಳು 10ನೇ ಕಂತು ಹಣ ಯಾವಾಗ ಬರುತ್ತೆ ಸರ್, 10ನೇ ಕಂತು ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೇಳ್ತಿದ್ರಿ. ನಾನು ಸಹ ಫಲಾನುಭವಿಗಳಿಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ನಿಮಗೆ 2 ಪಾಸಿಬಿಲಿಟೀಸ್ ಇದ್ದಾವೆ. ನಿಮಗೆ ಮೇ 2nd ವೀಕಲ್ಲಿ ಬರುತ್ತೆ, ಇಲ್ಲ ಅಂತ ಅಂದರೆ ಮೇ 7ನೇ ತಾರೀಕು ಒಳಗಡೆ ಯಾವಾಗಾದ್ರೂ ಸಹ ಬರ್ಬೋದು ಅಂತ ಹೇಳಿಬಿಟ್ಟು. ಬಟ್ ಇದೀಗ ಬಂದಿರುವಂತಹ ಗುಡ್ ನ್ಯೂಸು, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಆದರೆ ಬಿಡುಗಡೆ ಆಗಿದೆ. ಹೌದು, ನೀವು ಕೇಳ್ತಿರುವಂತಹ ನ್ಯೂಸು ನಿಜಾನೇ. ಈಗಾಗಲೇ ಫಲಾನುಭವಿಗಳು ಕಮೆಂಟ್ಸನ್ನು ಸಹ ಮಾಡಿದ್ದಾರೆ. 10ನೇ ಕಂತು ಹಣ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ. ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿದ್ದೀನಿ, ನೋಡ್ಬೋದು. ಇವ್ರಿಗೆ ಇವತ್ತು 10ನೇ ಕಂತು ಹಣ ಆದರೆ ಜಮಾ ಆಗಿರೋದು. ಮೇ 7ನೇ ತಾರೀಕು 2ನೇ ಹಂತದ ಲೋಕಸಭಾ ಎಲೆಕ್ಷನ್ಸ್ ಆದರೆ ಇದ್ದಾವೆ, ಅದಕ್ಕಿಂತ ಮುಂಚೆ ಬಿಡುಗಡೆ ಆಗುತ್ತೆ ಅಂತ ನಾನು ಹೇಳಿದ್ದೆ. ಅದರಂತೆಯೇ ಈಗಾಗಲೇ ಸಹ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಆದರೆ ಬಿಡುಗಡೆ ಆಗಿದೆ. ಇದರ ಒಂದು ಪ್ರೋಸೆಸ್ಸು ಇವತ್ತು ಸ್ಟಾರ್ಟ್ ಆಗಿದೆ. ಓಕೆನಾ, ಇವತ್ತು ಒಂದಿಷ್ಟು ಫಲಾನುಭವಿಗಳಿಗೆ ಅಷ್ಟೇ ಬಂದಿದೆ. ಹಾಗಾಗಿ ಫಲಾನುಭವಿಗಳು ಯಾರೂ ಸಹ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬಟ್ 10ನೇ ಕಂತು ಹಣ ಈಗಾಗಲೇ ಸಹ ಬಿಡುಗಡೆ ಆಗಿದೆ. ಇವತ್ತು ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ನೀವು ಈಗಾಗಲೇ 9 ಕಂತು ಹಣ ರಿಸೀವ್ ಮಾಡ್ಕೊಂಡಿದ್ರೆ ನಿಮಗೂ ಸಹ ಶಾರ್ಟ್ಲಿ 10ನೇ ಕಂತು ಹಣ ಆದರೆ ರಿಸೀವ್ ಆಗುತ್ತೆ. ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಿ. ಆ್ಯಂಡ್ ಹಾಗೇನು ಈಗಾಗಲೇ ಯಾರಾದರೂ 10ನೇ ಕಂತು ಹಣ ಪಡ್ಕೊಂಡಿದ್ದೀರಾ ಅಂತಹ ಫಲಾನುಭವಿಗಳು ದಯವಿಟ್ಟು ಒಂದೇ ಒಂದು ಕಮೆಂಟನ್ನು ಮಾಡಿ. ಯಾಕಂತಂದರೆ ಬೇರೆ ನಿಮ್ಮ ಒಂದು ಫ್ರೆಂಡ್ಸ್ಗೂ ಸಹ ಗೊತ್ತಾಗುತ್ತೆ. ಆ್ಯಂಡ್ ಹಾಗೇನು ನೀವು ಯಾವ ಜಿಲ್ಲೆಯವರು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಇವತ್ತು ಬಿಡುಗಡೆ ಆಗಿದೆ. ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಅಷ್ಟೇ ಬಂದಿದೆ. ಇದರ ಒಂದು ಪ್ರೊಸೆಸ್ಸು ಸ್ಟಾರ್ಟ್ ಆಗಿದೆ ಅಂತಂದರೆ ನೀವು ಯಾರನ್ನು ಸಹ ಇನ್ನು ಭಯಪಡೋ ಅವಶ್ಯಕತೆ ಇಲ್ಲ ಅಥವಾ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೂ ಸಹ ಶಾರ್ಟ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ರಿಸೀವ್ ಆಗುತ್ತೆ. ಇದರ ಒಂದು ಪ್ರೊಸೆಸ್ಸು ಇವತ್ತೇ ಸ್ಟಾರ್ಟ್ ಆಗಿರೋದು. ನಿಮಗೆ ಬಂದಿಲ್ಲ ಅಂತಂದರೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆನಾ, ನಾನು ಏನಕ್ಕೆ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಅಂತ ಅಂದರೆ, ಇಲ್ಲಿ ಫಲಾನುಭವಿಗಳು ಅವರ ಪಕ್ಕದ ಮನೆಯವರಿಗೋ ಅಥವಾ ಅವ್ರಿಗೆ ಯಾರಿಗಾದ್ರೂ ಗೊತ್ತಿರೋರಿಗೆ ಬಂದಿದ್ರೆ ಇಲ್ಲಿ ಫಲಾನುಭವಿಗಳು ಸ್ವಲ್ಪ ಟೆನ್ಷನ್ ಮಾಡಿಕೊಂಡು ನನಗೆ ಕಮೆಂಟ್ಸಲ್ಲಿ ಕೇಳ್ತಿರ್ತಾರೆ, ಸರ್ ಅವ್ರಿಗೆ 10ನೇ ಕಂತು ಹಣ ಬಂತಂತೆ ಸರ್, ನನಗೆ ಇನ್ನೂ ಬಂದಿಲ್ಲ, ಯಾಕೆ ಸರ್ ಏನು ಅಂತ ಹೇಳಿಬಿಟ್ಟು. ರೀಸನ್ ಏನೂ ದೊಡ್ಡದಾಗೇನು ಇಲ್ಲ. ಇದು 10ನೇ ಕಂತು ಹಣ ಜಸ್ಟ್ ಇವತ್ತು ಬಿಡುಗಡೆ ಆಗಿದೆ. ಇವತ್ತು ಇದರ ಒಂದು ಪ್ರೋಸೆಸ್ಸು ಸ್ಟಾರ್ಟ್ ಆಗಿದೆ ಅಂತಂದರೆ ಒಂದಿಷ್ಟು ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಪ್ರತಿದಿನವೂ ಸಹ ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಸಹ ಅತಿ ಶೀಘ್ರದಲ್ಲೇ ಬರುತ್ತೆ. ಅದು ಇವತ್ತೇ ಆಗಿರ್ಬೋದು, ನಾಳೆನೇ ಆಗಿರ್ಬೋದು. ಕೊನೆಗೂ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸೇ ಕೊಟ್ಟರು ಸರ್ಕಾರದ ಕಡೆಯಿಂದ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.